ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 12 ಜನರ ಬಲಿ ಕೇಸ್ ಆತ್ಮಾಹುತಿ ದಾಳಿಯಲ್ಲ ಉನ್ನತ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ 12 ಜನರ ಬಲಿ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ್ಮಾಹುತಿ ದಾಳಿಯಲ್ಲ ಎಂದು ಉನ್ನತ ಮೂಲಗಳು ಮಾಹಿತಿ ಬರ್ತಿರುವಂತದ್ದು. ಉನ್ನತ ಮೂಲಗಳಿಂದ ಶಂಕಿತ ಭಯಭೀತನಾಗಿ ಸ್ಫೋಟಿಸಿರುವ ಸಾಧ್ಯತೆಗಳಿವೆ. ಬಾಂಬ್ ಅನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿರಲಿಲ್ಲ, ಹೀಗಾಗಿ ಸ್ಫೋಟದ ತೀವ್ರತೆ ಕಡಿಮೆ ಇತ್ತು. ಸ್ಫೋಟದಿಂದ ಏನು ಕುಳಿಯಾಗಿಲ್ಲ, ಹಾಗೆ ಚೂರುಗಳು ಕೂಡ ಯಾವು ಆಗಿಲ್ಲ. ಸ್ಫೋಟ ಸಂಭವಿಸಿದಾಗ ಕಾರು ಇನ್ನೂ ಚಲಿಸುತ್ತಿತ್ತು, ಹಾಗಾಗಿ ಸಾವು ನೋವುಂಟು ಮಾಡಲು ಐಇಡಿ ಸಜ್ಜುಗೊಂಡಿರಲಿಲ್ಲ. ಹರಿಯಾಣದಲ್ಲಿ ಅಪಾರ ಸ್ಫೋಟಕ ಜಪ್ತಿ ಹಿನ್ನೆಲೆಯಲ್ಲಿ ಶಂಕಿತ ಸಿಕ್ಕಿ ಬೀಳುವ ಆತುರದಲ್ಲಿ ಸ್ಫೋಟದ ಶಂಕೆ ಈಗ ವ್ಯಕ್ತವಾಗ್ತಿರುವಂತದ್ದು. ಸೋಮವಾರ ಸಂಜೆ 6:52 ಸಮಯದಲ್ಲಿ ದಿಲ್ಲಿಯ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಗೇಟ್ 1 ಸಮೀಪ ಭೀಕರ ಕಾರು ಸ್ಫೋಟಗೊಂಡಿರುವ ಪ್ರಕರಣ ಚುರುಕುಗೊಳ್ತಿರುವಂತದ್ದು. ಹಾಗೆ 12 ಜನರ ಬಲಿ ಕೇಸ್, ಅದು ಆತ್ಮಾಹುತಿ ಅಲ್ಲ ಎಂದು ಉನ್ನತ ಮೂಲಗಳಿಂದ ಈಗ ಮಾಹಿತಿಗಳು ಹೊರಬರ್ತಿರುವಂತದ್ದು. ಆ ಶಂಕಿತ ಏನು ಭಯಭೀತನಾಗಿ ಸ್ಫೋಟಿಸಿರುವ ಸಾಧ್ಯತೆಗಳಿವೆ ಎಂಬುದನ್ನ ಉನ್ನತ ಮೂಲಗಳಿಂದ ಈಗ ಮಾಹಿತಿಗಳು ಕೂಡ ಹೊರಬರ್ತಿರುವಂತದ್ದು. ಹಾಗೆ ಬಾಂಬನ್ನ ಸಂಪೂರ್ಣವಾಗಿ ಅವರು ಅಭಿವೃದ್ಧಿ ಪಡಿಸಿರ್ಲಿಲ್ಲ, ಹೀಗಾಗಿ ಸ್ಫೋಟದ ತೀವ್ರತೆ ಕಡಿಮೆಯಾಗಿತ್ತು ಎಂಬೆಲ್ಲ ಮಾಹಿತಿಗಳು ಕೂಡ ಈಗ ಉನ್ನತ ಮೂಲಗಳಿಂದ ಹೊರಬರ್ತಿರುವಂತದ್ದು. ಸ್ಫೋಟದಿಂದ ಯಾವುದೇ ಚೂರುಗಳು ಕೂಡ ಆಗಿಲ್ಲ. ಸ್ಫೋಟ ಸಂಭವಿಸಿದಾಗ ಕಾರು ಇನ್ನೂ ಕೂಡ ಚಲಿಸ್ತಾ ಇತ್ತು. ಕಾರಿನಲ್ಲೂ ಕೂಡ ಏನು ಆ ಶಂಕಿತ ಉಗ್ರನಿದ್ದಾನೆ, ಅವನು ಭಯಗೊಂಡು ಈ ತರದ ಕಾರನ್ನ ಸ್ಫೋಟಗೊಂಡಿರುವಂತದ್ದು ಎಂಬ ಮಾಹಿತಿಗಳು ಕೂಡ ಈಗ ಹೊರಬರ್ತಿರುವಂತದ್ದು. ಸಾವು ನೋವುಂಟು ಮಾಡಲು ಐಇಡಿ ಸಜ್ಜುಗೊಂಡಿರಲಿಲ್ಲ. ಏನು ಹರಿಯಾಣದಲ್ಲಿ ಅಪಾರ ಸ್ಫೋಟಕ ಜಪ್ತಿ ಹಿನ್ನೆಲೆಯಲ್ಲಿ ಸೋಮವಾರ ಅಪಾರ ಮಟ್ಟದಲ್ಲಿ ಹರಿಯಾಣದಲ್ಲಿ ಸ್ಫೋಟಕಗಳನ್ನ ಜಪ್ತಿ ಮಾಡಲಾಗಿತ್ತು. ಶಂಕಿತ ಏನು ಸಿಕ್ಕಿ ಬೀಳುವ ಆತುರದಲ್ಲಿ ಈ ಸ್ಫೋಟವನ್ನ ಮಾಡಿದ್ದಾನೆ ಎಂಬೆಲ್ಲ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಿರುವಂತದ್ದು. ಏನು ಸ್ಫೋಟದ ಹಿಂದೆ ಯಾವುದಾದರೂ ಉಗ್ರ ಸಂಘಟನೆಯ ಕೈವಾಡ ಇದೆಯಾ ಎಂಬೆಲ್ಲ ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಕೂಡ ಹೊರಬರ್ತಿವೆ. ಹಾಗೆ ಏನು ಇದು ಆತ್ಮಾಹುತಿ ದಾಳಿಯಲ್ಲ, ಉನ್ನತ ಮೂಲಗಳಿಂದ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಆ ಶಂಕಿತ ಏನಿದ್ದಾನೆ ಆತ ಭಯಭೀತನಾಗಿ ಸ್ಫೋಟಿಸಿರುವ ಸಾಧ್ಯತೆಗಳಿವೆ ಎಂಬ ಮಾಹಿತಿಗಳು ಕೂಡ ಈಗ ಬರ್ತಾ ಇರುವಂತದ್ದು. ಹರಿಯಾಣದಲ್ಲಿ ಅಪಾರ ಮಟ್ಟದಲ್ಲಿ ಸ್ಫೋಟಕಗಳನ್ನ ಜಪ್ತಿ ಮಾಡಿದ ಹಿನ್ನೆಲೆಯಲ್ಲಿ ಆತ ಭಯಗೊಂಡು ಅವನು ಏನಾದರೂ ಸಿಕ್ಕಿ ಬೀಳ್ತಾನೆ ಎಂಬ ಆತುರದಲ್ಲಿ ಸ್ಫೋಟವನ್ನ ಮಾಡಿದ್ದಾನೆ ಎಂಬ ಮಾಹಿತಿಗಳು ಈಗ ಮೂಲಗಳಿಂದ ಹೊರಬರ್ತಿವೆ.